ಜೈಲರ್ ಸಿನಿಮಾ ಹೇಗೆ ಅಷ್ಟು ದೊಡ್ಡ ಹಿಟ್ ಆಯ್ತು? ಕೇಮಿಯೋಗಳು ಇರ್ಲಿಲ್ಲ ಅಂತಂದ್ರೆ ಹಿಟ್ ಆಗ್ತಿರ್ಲಿಲ್ವಾ? ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಇಂದ ವರ್ಕ್ ಆಯ್ತಾ? ಅಂತೆಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ನೀವೇನಾದ್ರೂ ಚಾನಲ್‌ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರಜನಿಕಾಂತ್ ಅವರಿಗೆ 74 ವರ್ಷ. ವರ್ಷಕ್ಕೆ ಒಂದು ಸಿನಿಮಾನ ಇವರು ಕೊಟ್ಟೇ ಕೊಡ್ತಾರೆ. ಹಾಗೆ 2023ರಲ್ಲಿ ರಿಲೀಸ್ ಆದ ಸಿನಿಮಾ ಜೈಲರ್. ಈ ಸಿನಿಮಾ ಆ ಲೆವೆಲ್ ರೀಚ್ ಕೊಡೋಕೆ ಕೇಮಿಯೋಗಳು ಕಾರಣ ಅಂದ್ರೆ ತಪ್ಪಾಗಲ್ವೇನೋ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣ ಅವರ ಎಂಟ್ರಿಗೆ ಕರ್ನಾಟಕದಲ್ಲಿ ವಿಷಲ್ ಬೀಳೋದು ಕಾಮನ್. ಆದ್ರೆ ತಮಿಳ್ನಾಡಲ್ಲೂ ಕೂಡ ಇವ್ರು ಬಂದಾಗ ಅದೇ ಲೆವೆಲ್ ಕ್ರೇಜ್ ಇತ್ತು. ಇದು ಯಾಕೆ ಅಂದ್ರೆ ಡೈರೆಕ್ಟರ್ ನೆಲ್ಸನ್ ಅವರು ಕೇಮಿಯೋಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಶಿವಣ್ಣ ಅವರ ಸ್ಟ್ರೆಂತ್ ಏನು ಅಂತ ತಿಳ್ಕೊಂಡು ವಿತೌಟ್ ಫೈಟ್ಸ್ ಜಸ್ಟ್ ಎಂಟ್ರಿಗೆ ಅವ್ದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಇವರನ್ನ ಕ್ಲೈಮ್ಯಾಕ್ಸ್ ಅಲ್ಲೇ ಡೈರೆಕ್ಟ್ ಕರೆಸ್ಬಿಟ್ರೆ ಆ ರೇಂಜ್ ಇಂಪ್ಯಾಕ್ಟ್ ಇರ್ತಿರ್ಲಿಲ್ವೇನೋ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವರು ನರಸಿಂಹ, ಇವರು ಹೇಗೆ ಅನ್ನೋದನ್ನ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಹಾಗಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣ ಎಂಟ್ರಿ ಆದಾಗ ಒಂದು ಹೈ ಮೂಮೆಂಟ್ ಫೀಲ್ ಆಗುತ್ತೆ. ಅಂಡ್ ಮೋಹನ್ ಲಾಲ್ ಅವರ ವಿಷಯದಲ್ಲೂ ಇದೇ ಆಗೋದು. ಈಗ ರಜನಿಕಾಂತ್ ಅವರಿಗೆ ಫೈಟ್ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಫೈಟ್ ಮಾಡಿಸಿದ್ರು ಅದು ಆಡಿಯನ್ಸ್ಗೆ ಕನ್ವಿನ್ಸ್ ಆಗಲ್ಲ. ಬಟ್ ಆಡಿಯನ್ಸ್ಗೆ ಫೈಟ್ಸ್ ಇಲ್ಲ ಅಂದ್ರೂ ಇವ್ರ ಕಡೆಯಿಂದ ಆ ಸ್ಟೈಲ್ ಸ್ವ್ಯಾಗ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಈ ಎಲ್ಲ ವಿಷಯವನ್ನ ನೆಲ್ಸನ್ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವರು ಹೆಲ್ಪ್ ಕೇಳ್ಕೊಂಡು ನರಸಿಂಹ ಅವ್ರ ಹತ್ರ ಹೋದಾಗ ಅವರೆಲ್ಲರೂ ಇವ್ರಿಗೆ ಕೊಟ್ಟಂತಹ ರೆಸ್ಪೆಕ್ಟ್ ಇಂದ ಈ ಪಾತ್ರ ಮೊದಲು ಹೇಗಿತ್ತು ಅಂತ ಗೊತ್ತಾಗುತ್ತೆ. ಆಗ ನೋಡೋ ಆಡಿಯನ್ಸ್ಗೆ ಒಂದು ಹೈ ಮೂಮೆಂಟ್ ಕೊಡುತ್ತೆ. ರಜನಿಕಾಂತ್ ಅವರಿಗೆ ಇರೋ ಸ್ಟೈಲ್ ಸ್ವ್ಯಾಗ್ನ ಕತೆಗೆ ತಕ್ಕಂತೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಕೇಮಿಯೋಗಳು ಚೆನ್ನಾಗಿ ವರ್ಕ್ ಆಗಿದ್ದಕ್ಕೆ ಇನ್ನೊಂದು ಮೇನ್ ರೀಸನ್ ಇದೆ. ಅದು ಅನಿರುದ್ಧ್ ಅವರು ಕೊಟ್ಟಂತಹ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್. ಇವರು ತಮಿಳ್ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಎಷ್ಟೊಂದು ಸೀನ್ಗಳು ಬಿಜಿಎಂ ಇಲ್ದಲೆ ನೋಡಿದ್ರೆ ಅಷ್ಟು ಇಂಪ್ಯಾಕ್ಟೇ ಇರಲ್ಲ. ಬಟ್ ಇವರು ಇವರ ಬಿಜಿಎಂ ಇಂದ ನಾರ್ಮಲ್ ಆಗಿರೋ ಸೀನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬಿಡ್ತಾರೆ. ಡೈರೆಕ್ಟರ್ ನೆಲ್ಸನ್ ಅವರು ಅನಿರುದ್ಧ್ ಅವ್ರಿಗೆ ಇದ್ದ ಪೊಟೆನ್ಷಿಯಲ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ಮೂವಿ ಮಾಡಿದ್ರಿಂದ ಈ ಸಿನಿಮಾ 605 ಕೋಟಿ ಕಲೆಕ್ಷನ್ ಮಾಡಿದೆ. ಒಬ್ಬ ಸ್ಟಾರ್ ಹೀರೋನ ತಗೊಂಡು ಅವ್ರಿಗೆ ವರ್ಕ್ ಆಗೋ ಎಲಿಮೆಂಟ್ಸ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಒಂದು ವರ್ಗದ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಬಟ್ ಇಲ್ಲಿ ಅಂತ ಎಕ್ಸ್ಟ್ರಾರ್ಡಿನರಿ ಕತೆ ಏನಿಲ್ಲ. ಇರುವ ಕತೆನೇ ಜನರಿಗೆ ಎಂಗೇಜಿಂಗ್ ಆಗಿ ಅಲ್ಲಲ್ಲಿ ಎಲಿವೇಶನ್ ಕೊಡ್ತಾ ಹೇಳಿದ್ರಿಂದ ಸಿನಿಮಾ ಎಲ್ಲ ವರ್ಗದ ಆಡಿಯನ್ಸ್ಗೂ ರೀಚ್ ಆಯ್ತು. ಇನ್ನು ಇಷ್ಟು ಕಲೆಕ್ಷನ್ ಮಾಡಿರೋ ಸಿನಿಮಾಗೆ ಸೀಕ್ವೆಲ್ ಬರ್ತಾ ಇದೆ. 2 ಮಂತ್ಸ್ ಬ್ಯಾಕ್ ಜೈಲರ್ 2 ಅನೌನ್ಸ್ಮೆಂಟ್ ವಿಡಿಯೋನ ಬಿಟ್ಟಿದ್ದಾರೆ. ಅದರಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಅವರೇನೆ. ಈ ಸಿನಿಮಾಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಲ್ಸನ್ ಅವರು ಈ ಸಿನಿಮಾದಲ್ಲಿ ಇನ್ನು ಯಾವ ತರ ರಜನಿಕಾಂತ್ ಅವ್ರನ್ನ ತೋರಿಸ್ತಾರೆ, ಇದ್ರಲ್ಲೂ ಮತ್ತೆ ಕೇಮಿಯೋಗಳು ರೀ ಎಂಟ್ರಿ ಆಗ್ತವ ಅಂತ ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಇಲ್ಲಿ ತನಕ ನೋಡಿರೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.